ಕೇರಳದಲ್ಲಿರುವಂತಹ ಒಂದು ಖಾಸಗಿ ಚಾನೆಲ್ನ ಮೇಲೆ ಹೂಡಿಕೆ ಮಾಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿತ್ತು. ಈಗ ಈ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನನ್ನ ಸಂಸ್ಥೆಗೆ ಸಿಬಿಐ ನೋಟಿಸ್ ಬಂದಿದೆ, ನನ್ನ ಮಕ್ಕಳು ಹೆಂಡತಿಗೆ ನೋಟಿಸ್ ಕೊಟ್ಟಿದ್ದಾರೆ, ಆಮೇಲೆ ನನ್ನ ಹತ್ರ ಬರ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಕರಣ ಸಂಬಂಧ ಸಿಬಿಐ 10% ತನಿಖೆ ಮಾಡಿರಲಿಲ್ಲ, 90% ತನಿಖೆ ಮಾಡಿದ್ದೀವಿ ಅಂತ ಹೇಳಿ ಕೋರ್ಟ್ಗೆ ಹೇಳಿದ್ದಾರೆ. ಬೇಕಾದ್ರೆ ನನ್ನನ್ನು ಒಳಗಾಕಲಿ ಅಂತ ಡಿಕೆ ಶಿವಕುಮಾರ್ ಅವರು ಸವಾಲು ಹಾಕಿದ್ದಾರೆ. ಕೇಳಿ. ನೋಡಿ, ಡಿಕೆ ಶಿವಕುಮಾರ್ ಅವರು ನೋಟಿಸ್ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ನೇರವಾಗಿ ಸವಾಲು ಹಾಕಿದ್ದಾರೆ. ಕೇರಳದ ಮಲಯಾಳಂ ಖಾಸಗಿ ಚಾನೆಲ್ ಮೇಲೆ ಹೂಡಿಕೆ ಮಾಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಅಕ್ರಮ ಆಸ್ತಿ ಗಳಿಕೆ ಆರೋಪ ಎದುರಿಸ್ತಾ ಇರುವಂಥ ಡಿಕೆ ಶಿವಕುಮಾರ್ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಖಾಸಗಿ ಕಂಪನಿಯ ಮುಖ್ಯಸ್ಥರಿಗೂ ಕೂಡ 11ನೇ ತಾರೀಕು ಜನವರಿ 11ನೇ ತಾರೀಕು ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸಿಬಿಐ ನೋಟಿಸನ್ನು ಜಾರಿ ಮಾಡಿದೆ. ಈಗ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತೆ ಹೇಳಿಕೆ, ನನ್ನ ಮಕ್ಕಳಿಗೆ ನನ್ನ ಹೆಂಡತಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ, ನನಗೂ ಕೊಡ್ಬೋದು, ಬೇಕಾದರೆ ನನ್ನನ್ನು ಕೂಡ ಒಳಗಾಕ್ಲಿ ಅಂತೇಳಿ ಸವಾಲು ಎಸ್ತಿದ್ದಾರೆ. ನೋಡಿ, ಇವಾಗ ಸಿಬಿಐ ವಿಚಾರವಾಗಿ ಸಿಬಿಐ ತನಿಖೆ ನಡೀತಾ ಇದೆ. ಕೋರ್ಟ್ಗೆ ಸಿಬಿಐ ಹೇಳಿರುವಂಥದ್ದು 90% ತನಿಖೆ ಮುಕ್ತಾಯ ಆಗಿದೆ ಅಂತೇಳಿ. ಯಾವಾಗ ಹೇಳಿದ್ರು ನೋಡಿ, ಕಳೆದ ತಿಂಗಳು ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಸರ್ಕಾರ ಅಂದರೆ ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಸಿಬಿಐನಿಂದ ಪ್ರಕರಣವನ್ನು ವಾಪಸ್ ಪಡೆದುಕೊಂಡು ಸ್ಥಳೀಯ ಸಂಸ್ಥೆಗೆ ತನಿಖೆಗೆ ಕೊಡುವುದಕ್ಕೆ ಏನು ಪ್ಲಾನಿಂಗನ್ನು ಮಾಡಿಕೊಂಡಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅರ್ಜಿಯನ್ನು ಕೂಡ ಸಲ್ಲಿಕೆ ಆಗಿತ್ತು. ಇದೆಲ್ಲವೂ ಕೂಡ ವಿಚಾರಣೆಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಸಿಬಿಐ ಪರ ವಕೀಲರು 90% ಭಾಗ ತನಿಖೆ ಆಗಿದೆ, ಇನ್ನು 10%ನಷ್ಟು ಮಾತ್ರ ಇದೆ ಅಂತೇಳಿ ಅವರು ಹೇಳಿದರು. ಅದೇ ವಿಚಾರವನ್ನು ಈಗಲೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ನನ್ನ ಯಾವುದೋ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದೆ, ನಾನೇ ಅದಕ್ಕೆ ಮುಖ್ಯಸ್ಥ. ಅಲ್ಲಿಗೆ ಕೂಡ ಬಂದಿದೆ. ನನ್ನ ಮಕ್ಕಳದೆಲ್ಲ ಕೇಳ್ತಾ ಇದ್ದಾರೆ. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಕುಟುಂಬದವರು, ನನ್ನ ಸಂಬಂಧದವ್ರದ್ದೆಲ್ಲ ಕೂಡ ಕೇಳ್ತಾ ಇದ್ದಾರೆ. ನಮ್ಮೂರು, ನಮ್ಮ ಯಾವ್ದಾದ್ರು ಸೊಸೈಟಿಗೆ ಡೈರೆಕ್ಟರ್ ಆಗಿದ್ದರೆ ಅವ್ರಿಗೆಲ್ಲ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಸಿಬಿಐನವರು. ನಾನು ಸಂಸ್ಥೆಯಲ್ಲೇನು ನನ್ನ ಯಾವುದೋ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದೆ, ನಾನೇ ಅದಕ್ಕೆ ಮುಖ್ಯಸ್ಥ. ಅಲ್ಲಿಗೆ ಕೂಡ ಬಂದಿದೆ. ನನ್ನ ಮಕ್ಕಳದೆಲ್ಲ ಕೇಳ್ತಾ ಇದ್ದಾರೆ. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಕುಟುಂಬದವರು, ನನ್ನ ಸಂಬಂಧದವ್ರದ್ದೆಲ್ಲ ಕೂಡ ಕೇಳ್ತಾ ಇದ್ದಾರೆ. ನಮ್ಮೂರು, ನಮ್ಮ ಯಾವ್ದಾದ್ರು ಸೊಸೈಟಿಗೆ ಡೈರೆಕ್ಟರ್ ಆಗಿದ್ದರೆ ಅವ್ರಿಗೆಲ್ಲ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಸಿಬಿಐನವರು. ನಾನು ಸಂಸ್ಥೆಯಲ್ಲೇನು ನನ್ನ ಯಾವುದೋ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದೆ, ನಾನೇ ಅದಕ್ಕೆ ಮುಖ್ಯಸ್ಥ. ಅಲ್ಲಿಗೆ ಕೂಡ ಬಂದಿದೆ. ನನ್ನ ಮಕ್ಕಳದೆಲ್ಲ ಕೇಳ್ತಾ ಇದ್ದಾರೆ. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಕುಟುಂಬದವರು, ನನ್ನ ಸಂಬಂಧದವ್ರದ್ದೆಲ್ಲ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಸಿಬಿಐ ನೋಟಿಸ್ ಕೊಟ್ಟಿರೋದು ಡಿಕೆ ಶಿವಕುಮಾರ್ ಅವ್ರಿಗ ಅಥವಾ ಅವರ ಮಕ್ಕಳು ಹಾಗೂ ಪತ್ನಿಗ ಅಥವಾ ಅವರ ಸಂಸ್ಥೆಗ? ಬಹಳ ಪ್ರಮುಖವಾಗಿ ನಾಗೇಂದ್ರ ಬಾಬು, ಡಿ ಕೆ ಶಿವಕುಮಾರ್ ಅವರು ಇಲ್ಲಿವರೆಗೂ ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದಾರೆ ಆ ಎಲ್ಲ ಹೂಡಿಕೆದಾರರಿಗೂ ಈಗಾಗಲೇ ನೋಟಿಸನ್ನು ಕೊಡಲಾಗಿದೆ. ಜೊತೆಗೆ ಹಾಫ್ ಕಾಮ್ಸ್ ಮತ್ತು ಸಬ್ ರಿಜಿಸ್ಟರ್ಗಳಿಗೂ ನೋಟಿಸ್ ಹೋಗಿದೆ ಅನ್ನುವಂಥ ಮಾಹಿತಿನ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಒಡೆತನದ ಸಂಸ್ಥೆಗಳಿಗೂ ಕೂಡ ನೋಟಿಸ್ ಬಂದಿದೆ, ಆದರೆ ಅದು ನೇರವಾಗಿ ಬಂದಿಲ್ಲ ನನ್ನವರೆಗೂ. ಪತ್ನಿ ಮತ್ತು ಮಕ್ಕಳ ಹೆಸರಿಗೆ ಒಂದಷ್ಟು ಇರ್ತಕ್ಕಂಥ ದಾಖಲೆಗಳನ್ನು ಕೇಳ್ತಾ ಇದ್ದಾರೆ. ಈ ಮೂಲಕ ನನ್ನನ್ನು ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ನನ್ನವರೆಗೂ ಇಲ್ಲಿವರೆಗೂ ಬಂದಿಲ್ಲ, ಆದಮೇಲೆ ಇನ್ನು ಮುಂದೆ ಬರ್ತಾರೆ. ಯಾಕಂದರೆ ಈಗಾಗಲೇ ಈಗಾಗಲೇ ರಾಜ್ಯ ಸರ್ಕಾರ ವಾಪಸ್ ತೆಗೆದುಕೊಂಡ್ರು ಕೂಡ ಆ ಕೇಸನ್ನು ಮತ್ತೆ ಪುನರಾರಂಭ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ನನ್ನನ್ನು ಸಿಕ್ಕಿ ಹಾಕಿಸುವಂಥದ್ದು, ನನ್ನ ರಾಜಕೀಯ ಷಡ್ಯಂತ್ರ ಮಾಡ್ತಕ್ಕಂಥದ್ದು, ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ನಾನು ಕೆಲಸ ಮಾಡೋಕ್ಕೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ. ಜೊತೆಗೆ ನನ್ನನ್ನು ಜೈಲಿಗೂ ಕೂಡ ಹಾಕ್ಬೋದು, ಯಾಕಂದರೆ ಹಿಂದೆ ಭವಿಷ್ಯ ಕೂಡ ಸಾಕಷ್ಟು ಜನ ನುಡಿದಿದ್ರು. ಅಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ನನಗೆ ಕಾನೂನಿನ ಮೇಲೆ ಒಂದಷ್ಟು ಗೌರವ ಇದೆ, ಆದರೂ ಕೂಡ ಮತ್ತೆ ನನ್ನನ್ನು ಸಿಲುಕಿಸುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ರಾಜ್ಯ ಸರ್ಕಾರ ವಿಡ್ರಾಲ್ ಮಾಡಿಕೊಂಡ್ರು ಕೂಡ
ಆ ಕೇಸನ್ನು ಮತ್ತೆ ಓಪನ್ ಮಾಡುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಒಟ್ಟಾರೆಯಾಗಿ ನನ್ನನ್ನು ಟಾರ್ಗೆಟ್ ಮಾಡಿ ಈ ಒಂದು ಪ್ರಕರಣದಲ್ಲಿ ಸಿಲುಕು ಹಾಕಿಸುವಂಥ ಕೆಲಸಗಳು ಆಗ್ತಾ ಇದೆ ಅನ್ನುವಂಥ ಒಂದು ನೇರವಾದಂಥ ಆರೋಪನ DCM DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಒಂದು ವೇಳೆ ನನ್ನನ್ನು ಅರೆಸ್ಟ್ ಮಾಡಿದರೂ ಪರವಾಗಿಲ್ಲ, ಆದರೆ ನಾನು ಯಾವುದಕ್ಕೆ ನ್ಯಾಯಕ್ಕೆ ಸತ್ಯಕ್ಕೆ ಹೇಗಿರಬೇಕು ಹಾಗೆ ನಡ್ಕೊಳ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ರಾಜಕೀಯ ತಿರುವನ್ನು ಈ ಪ್ರಕರಣಗಳು ಪಡಿತಾ ಇದ್ದಾವೆ ಅನ್ನುವಂಥದ್ದು. ಯಾಕಂದರೆ ಹೂಡಿಕೆ ಮಾಡಿದವರಿಗೆ ಈಗಾಗಲೇ ನೋಟಿಸನ್ನು ಕೊಟ್ಟಿದೆ. ಹೂಡಿಕೆ ಮಾಡಿದಂಥ ಸಂಸ್ಥೆಗಳನ್ನು ಈಗಾಗಲೇ ವಿಚಾರಣೆಗೆ ಕರೆದಿದ್ದಾರೆ. ಜೊತೆಗೆ DCM DK ಶಿವಕುಮಾರ್ ಅವರಿಗೆ ನೇರವಾದಂತಹ ಒಂದಷ್ಟು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಈ ಮೂಲಕ ಅನ್ನುವಂಥದ್ದು. ಮತ್ತು ಮುಂದೆ ನೋಟಿಸ್ ಕೂಡ ಬರಬಹುದು, ತನಿಖೆಗೆ ಕೂಡ ಕರೀಬಹುದು ಅನ್ನುವಂಥದ್ದು. ಅಂದರೆ ಇನ್ನೊಂದು 2-3 ತಿಂಗಳಲ್ಲಿ ನನಗೆ ನೋಟಿಸ್ ಬಂದು ತನಿಖೆಗೆ ಕೂಡ ಕರೀಬಹುದು ಅನ್ನುವಂಥ ಒಂದು ಲೆಕ್ಕಾಚಾರಗಳಿದ್ದಾವೆ ಅನ್ನುವಂಥ ಮಾಹಿತಿಗಳು ಇದ್ದಾವೆ ಅನ್ನುವಂಥದ್ದನ್ನು DCM DK ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ಈ ಮೂಲಕ ಲೋಕಸಭಾ ಚುನಾವಣೆಗೆ DCM DK ಶಿವಕುಮಾರ್ ಅವ್ರನ್ನ ಏನಾದರೂ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಒಂದಷ್ಟು ಅನುಮಾನಗಳಂತೂ ಇಲ್ಲಿ ಹುಟ್ಕೊಳ್ಳೋದು ಸಹಜವಾಗಿ. ಆದರೆ ಸದ್ಯದ ಮಟ್ಟಿಗೆ ಕೇಸನ್ನು ರಾಜ್ಯ ಸರ್ಕಾರ ವಿಡ್ರಾಲ್ ಮಾಡಿಕೊಂಡು ಲೋಕಾಯುಕ್ತಕ್ಕೆ ವಹಿಸಿದ್ರೂ ಕೂಡ ಮತ್ತೆ ತನಿಖೆಯನ್ನು CBI ಯಾಕೆ ಮಾಡ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆಗಳಿದ್ದಾವೆ. ಮತ್ತು 10% ಅಷ್ಟೇ ಇಲ್ಲಿವರೆಗೂ ತನಿಖೆ ಆಗಿರ್ತಕ್ಕಂಥದ್ದು ನಾನು ಕೊಟ್ಟ ದಾಖಲೆಗಳ ಆಧಾರದ ಮೇಲೆ. ಆದರೆ CBI ಅವರು ಹೇಳ್ತಾ ಇದ್ದಾರೆ ಕೋರ್ಟ್ಗೆ 90%ನಷ್ಟು ತನಿಖೆ ಆಗಿದೆ ಅನ್ನುವಂಥದ್ದು. ಅವರು ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ಕೇವಲ ನನ್ನನ್ನು ಸಿಲುಕಿಸೋಕ್ಕೋಸ್ಕರ ಈ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.